ಕರೋನಾ ವಯಸ್ಸಲ್ಲದ ವಯಸ್ಸಲ್ಲಿ ಯುವಕರ ಆರೋಗ್ಯ ಹದಗೆಡ್ತಿದೆ. ಕೆಲವರು ಕುಂತಲ್ಲಿ ನಿಂತಲ್ಲಿ ಉಸಿರು ಚೆಲ್ತಾ ಇದ್ದಾರೆ. ಇದೀಗ ಇನ್ನೂ ಬದುಕಿ ಬಾಳಬೇಕಿದ್ದ ಬಣ್ಣದ ಲೋಕದಲ್ಲೇ ಮತ್ತಷ್ಟು ಸಾಧನೆಯ ಶಿಖರ ಏರಬೇಕಿದ್ದ ಕಿರುತೆರೆಯ ನಟ ಶ್ರೀಧರ್ ನಾಯಕ್ ಇಹಲೋಕವನ್ನ ತ್ಯಜಿಸಿದ್ದಾರೆ. ಟಿವಿ ವೀಕ್ಷಕರನ್ನ ಕಣ್ಣೀರ ಕಡಲಲ್ಲಿ ಮುಳುಗಿಸಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಬಣ್ಣ ಹಚ್ಚಿದ ಮಂದಿಯ ಬದುಕೆಲ್ಲ ಬಣ್ಣಮಯ ಆಗಿರಲಿಲ್ಲ. ಕಲರ್ಫುಲ್ ಲೋಕದಲ್ಲಿ ಇದ್ದುಕೊಂಡು ಸಹ ಕೆಲವರು ಬ್ಲಾಕ್ ಅಂಡ್ ವೈಟ್ ಲೈಫ್ ನ ಲೀಡ್ ಮಾಡ್ತಿರ್ತಾರೆ. ಶ್ರೀಧರ್ ನಾಯಕ್ ಎಂಬ ಸ್ಫುರದ್ರೂಪಿ ನಟ ಕೂಡ ಇದಕ್ಕೆ ಉದಾಹರಣೆ. ಟಿವಿ ಆನ್ ಮಾಡಿದ್ರೆ ಸಾಕು, ಒಂದಲ್ಲೊಂದು ಚಾನೆಲ್ ನಲ್ಲಿ ಬೇರೆ ಬೇರೆ ಧಾರಾವಾಹಿಗಳ ಮೂಲಕ ಕನ್ನಡಿಗರಿಗೆ ಮುಖದರ್ಶನ ಮಾಡಿಸ್ತಾ ಇದ್ರು ಶ್ರೀಧರ್ ನಾಯಕ್. ಬೇರೆ ಬೇರೆ ರೀತಿಯ ಪಾತ್ರಗಳ ಮೂಲಕ ಮನೋರಂಜನೆಯನ್ನ ಉಣಬಡಿಸ್ತಿದ್ರು. ವಿಪರ್ಯಾಸ ಅಂದ್ರೆ ಜನರಿಗೆ ಮನೋರಂಜನೆ ಕೊಡ್ತಾ ಇದ್ದ ಶ್ರೀಧರ್ ಬದುಕು ಅಷ್ಟೇನು ಕಲರ್ಫುಲ್ ಆಗಿರಲಿಲ್ಲ. ಅದರಲ್ಲೂ ಕರೋನಾ ಸಮಯದಲ್ಲಿ ಒಂದು ಹೊತ್ತು ಊಟಕ್ಕೂ ಕೂಡ ಪರದಾಡಿದ್ರಂತೆ. ಎಷ್ಟೋ ದಿನ ತಿನ್ನಲು ಊಟವಿಲ್ಲದೆ ಬರೀ ನೀರು ಕುಡಿದು ಮಲಗಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಆ ಸಮಯದಲ್ಲಿ ಹಾಗೆ ಊಟವಿಲ್ಲದೆ ಇದ್ದ ಕಾರಣ ಅವರಿಗೆ ಪ್ರೋಟೀನ್ ಕೊರತೆ, ವಿಟಮಿನ್ ಕೊರತೆ ಉಂಟಾಗಿದೆ. ಮೊದಲಿಗೆ ಇದೊಂದು ಸಣ್ಣ ಸಮಸ್ಯೆ ಅಂದುಕೊಂಡು ಆಸ್ಪತ್ರೆ ಕದ ತಟ್ಟಿದ ಶ್ರೀಧರ್ ಇಂದು ಸಾವಿನ ಬಾಗಿಲು ಬಡಿದಿದ್ದಾರೆ ಅಂದ್ರೆ ಅದು ನಿಜಕ್ಕೂ ದುರಂತವೇ ಸರಿ. ಕೆಲ ತಿಂಗಳ ಹಿಂದಷ್ಟೇ ಶ್ರೀಧರ್ ಆರೋಗ್ಯ ಸಮಸ್ಯೆ ಉಂಟಾಗಿರೋದು ಸುದ್ದಿ ಆಯ್ತು. ಅವರನ್ನ ನೋಡಿದವರು ಹೆಂಗಿದ್ದವರು ಹೆಂಗಾದ್ರು ಅಂತ ಆಶ್ಚರ್ಯ ಪಟ್ಟಿದ್ರು. ಸೊರಗಿ ಹೋದ ಶ್ರೀಧರ್ನ ನೋಡಿ ಬೇಸರ ಪಟ್ಟುಕೊಂಡಿದ್ರು. ನನಗೆ ಯಾರೂ ಇಲ್ಲ, ಯಾರಾದ್ರೂ ಸಹಾಯ ಮಾಡಿ ಅಂತ ಆಸ್ಪತ್ರೆ ಬೆಡ್ಡಿನಿಂದಲೇ ಸಹಾಯಕ್ಕೆ ಅಂಗಲಾಚಿದ್ರು ಶ್ರೀಧರ್. ಒಂದಷ್ಟು ಮಂದಿ ಶ್ರೀಧರ್ಗಾಗಿ ಮಿಡಿದಿದ್ರು, ಧನ ಸಹಾಯ ಮಾಡಿದ್ರು. ಮೊದಲಿನಂತೆ ಆಗಲಿ ಅಂತ ಹಲವು ಹೃದಯಗಳು ಹಾರೈಸಿದ್ವು. ಶ್ರೀಧರ್ ಕೂಡ ತಾನು ಮೊದಲಿನಂತೆ ಆಗುತ್ತೇನೆ, ಮತ್ತೆ ಚಟುವಟಿಕೆಯಿಂದ ಬಣ್ಣದ ಲೋಕಕ್ಕೆ ತೊಡಗಿಸಿಕೊಳ್ತೀನಿ ಅಂತ ಕನಸು ಕಂಡಿದ್ರು. ಆ ಕನಸುಗಳೀಗ ಕಮರಿ ಹೋಗಿವೆ. ಶ್ರೀಧರ್ ತನ್ನ ಯಾನವನ್ನ ಮುಗಿಸಿದ್ದಾರೆ, ಮತ್ತೊಂದು ಬಾರದ ಲೋಕಕ್ಕೆ ಹೊರಟು ಹೋಗಿದ್ದಾರೆ. ಪಾರು, ವಧು, ಮಂಗಳಗೌರಿ, ಮನೆಯ ಮಂತ್ರಾಲಯ ಸೇರಿದಂತೆ 40ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ನಟಿಸಿದ್ದ ಶ್ರೀಧರ್ ನಾಯಕ್ ಕೊನೆಯದಾಗಿ ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಚಿತ್ರದಲ್ಲೂ ಕೂಡ ನಟಿಸಿದ್ರು. ಅಲ್ಲದೆ ಕೆಲವು ತಮಿಳು ಸಿನಿಮಾಗಳನ್ನೂ ಕೂಡ ಮಾಡಿದ್ರು. ಇಂತಹ ಶ್ರೀಧರ್ ಈಗ ನೆನಪು ಮಾತ್ರ. ಇನ್ನು ರೀಸೆಂಟ್ ಆಗಿ ಕಾಮಿಡಿ ಕಿಲಾಡಿಗಿದ್ದ ರಾಕೇಶ್ ಪೂಜಾರಿ ದಿಢೀರ್ ಹೃದಯಾಘಾತಕ್ಕೆ ಒಳಗಾಗಿದ್ರು. ಅವರ ಸಾವಿಗೆ ಕಿರುತೆರೆ ಲೋಕ ಕಣ್ಣೀರಿಟ್ಟಿತ್ತು. ರಾಕೇಶ್ ಪೂಜಾರಿ ಸಾವಿನ ನೋವು ಮಾಸುವ ಮುನ್ನವೇ ಮತ್ತೊಂದು ಆಘಾತಕಾರಿ ಸುದ್ದಿ ಕಿವಿಮುಟ್ಟಿದೆ. ಹೃದಯವನ್ನ ಭಾರವಾಗಿಸಿದೆ. ಶ್ರೀಧರ್ ಕುಟುಂಬಕ್ಕೆ ನೋವನ್ನ ಭರಿಸೋ ಶಕ್ತಿಯನ್ನ ಆ ದೇವರು ಕರುಣಿಸಲಿ, ಶ್ರೀಧರ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡಿಕೊಳ್ಳುವುದಷ್ಟೇ ನಮಗೆ ಉಳಿದಿರೋ ಅವಕಾಶ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.